ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸ್ವಾತಿ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾಳೆ. ಅಕ್ಕ ಬಾವ ಏನು ಮಾಡ್ಬೋದು, ಸ್ಟೇಜ್ ಮೇಲೆ ಯಾರನ್ನು ಕಳಿಸ್ತಾರೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರ್ಯಾಂಪ್ ಮಾಡಿಕೊಂಡು ಹಾಗೆ ಕುಮಾರ ಮತ್ತು ಗೀತಾ ಬರ್ತಾರೆ. ಅವರನ್ನು ನೋಡಿ ಸಿಕ್ಕಾಪಟ್ಟೆ ಇವಳಿಗೆ ಖುಷಿ ಆಗ್ತಿರ್ಬೇಕಾದ್ರೆ ವಂಶಿನೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾನೆ. ಜೊತೆಗೆ ನಿತಿನ್ ಹೇಳ್ತಾ ಇರ್ತಾನೆ, ರಾಗಿಣಿ ಅಲ್ಲಿ ನೋಡು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಈ ಕಡೆ ಅಜಯ್ಗೂ ಸ್ವಲ್ಪ ಶಾಕ್ ಆಗ್ತಿರ್ಬೇಕಾದ್ರೆ ಅವರಿಬ್ಬರು ರ್ಯಾಂಪ್ ಮಾಡಿಕೊಂಡು ಬರ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ, ನೋಡಿದ್ರ ನಮ್ಮ ಅಕ್ಕ ಬಾವ ಏನಕ್ಕೂ ಎದುರಲ್ಲ, ಯಾವ ರೀತಿ ಬರ್ತಿದ್ದಾರೆ ನೋಡೋಕೊಳ್ಳೆ ಮಾಡಲ್ಸ್ ಥರ ಕಾಣ್ತಾ ಇದ್ದಾರೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಈ ಕಡೆ ಸ್ವಾತಿ ವಿಷಲ್ ಆಗ್ತಿದ್ರೆ, ಆ ಕಡೆ ನಿತಿನ್ ಸಹ ಸಿಕ್ಕಾಪಟ್ಟೆ ವಿಷಲ್ ಹೊಡಿತಾ ಇದ್ರೆ ಇವರಿಬ್ಬರು ರ್ಯಾಂಪ್ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಗೆದ್ದೇ ಬಿಡ್ತಾರೆ. ಹಾಗೆ ಪ್ರತಿಯೊಬ್ಬರು ಸಹ ವಿಷಲ್ ಹಾಕೊಂಡು ಕ್ಲಾಪ್ಸ್ ಹಾಕೊಂಡು ಕುಮಾರ ಬಾಳ ರ್ಯಾಂಪ್ ಎಲ್ಲರೂ ಸಹ ಖುಷಿಯಿಂದ ನೋಡ್ತಾ ಇರ್ತಾರೆ. ಹಾಗೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ವಿಷಲ್ ಮೇಲೆ ವಿಷಲ್ ಹೊಡಿತಾ ಇರಬೇಕಾದ್ರೆ ವಂಶಿ ಹೇಳ್ತಾ ಇರ್ತಾನೆ, ವಾವ್ ಸಖತ್ತಾಗಿ ರ್ಯಾಂಪ್ ಮಾಡ್ತಾ ಇದ್ದಾರೆ, ನೈಸ್ ಅಂತ ಅನ್ಬೇಕಾದ್ರೆ ಇವಾಗಲಾದ್ರೂ ಗೊತ್ತಾಯ್ತಾ, ನೋಡಿ ನಮ್ಮ ಅಕ್ಕ ಬಾವ ಏನಕ್ಕೆ ಕಮ್ಮಿ ಇಲ್ಲ, ಇನ್ಮೇಲೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕು ಅಂತಂದರೆ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅಂದಾಗ ಸರಿ ಆಯ್ತು, ಇನ್ಮೇಲೆ ಯೋಚನೆ ಮಾಡಿ ಮಾತಾಡ್ತೀನಿ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರಬೇಕಾದ್ರೆ ನಿತಿನ್ ಹೇಳ್ತಾ ಇರ್ತಾನೆ, ನೋಡ್ದ ಯಾವ ರೀತಿ ಶಾಕ್ ಕೊಟ್ಟರು ಗೀತಾ ಮತ್ತು ಕುಮಾರ, ಮೋಸ ಮಾಡಿದವ್ರಿಗೆ ಒಂದು ಕಾಲ ಆದರೆ ಮೋಸ ಹೋದವ್ರಿಗೆ ಇನ್ನೊಂದು ಕಾಲ. ಇವಾಗ ಗೀತಾ ಕುಮಾರ ಎದುರ್ಕೊಂಡು ಹೋಗಲೇ ಇಲ್ಲ, ಹಾಗೆ ಮೋಸನೂ ಹೋಗಲಿಲ್ಲ, ಯಾವ ರೀತಿ ಗೆದ್ರು ನೋಡು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಹಾಗೆ ಹೊರಟೋಗ್ತಾ ಇರಬೇಕಾದ್ರೆ ನಿಂತ್ಕೋರಾಗಿನಿ ಅಂತ ನಿತಿನ್ ಟೀಸ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಎಲ್ಲ ಗೆಸ್ಟ್ಗಳಿಗೆ ಸಹ ನಮಸ್ಕಾರ ಮಾಡಿ ರ್ಯಾಂಪಾಕ್ನ ಮುಗಿಸ್ಕೊಂಡು ಗೀತಾ ಕುಮಾರ ಹೋಗ್ತಾ ಇದ್ರೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಗೀತಾ ಕುಮಾರ ರೂಮ್ ಒಳಗಡೆ ಬಂದು ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ಬೇಕಾದ್ರೆ ಸ್ವಾತಿ ಓಡೋಡಿ ಬಂದು ಅವ್ರ ಅಕ್ಕನ ಹಗ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಂದೆ ಅಂತ ಅಂದ್ಬಿಟ್ಟು, ಬಾವ ನೀವು ಅಷ್ಟೇ ತುಂಬ ಚೆನ್ನಾಗಿ ರ್ಯಾಂಪಾಕ್ ಮಾಡಿದ್ರಿ, ಸಖತ್ತಾಗಿ ಕಾಣಿಸ್ತಿದ್ದೀರಾ, ನೀವು ಫಸ್ಟ್ ಟೈಮ್ ಮಾಡಿದ್ದೀರಾ ಅಂತ ಯಾರಿಗೂ ಅನ್ನಿಸ್ಲಿಲ್ಲ ಅಂತ ಅಂದಾಗ, ಏನು ಫಸ್ಟ್ ಟೈಮು ಗೊತ್ತಿರೋ ರೀತಿ ಮಾಡಿದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಬಂದು, ಕುಮ್ಮಿ ಸಖತ್ತಾಗಿ ಮಾಡಿದೆ ಕಣೋ, ಸೂಪರ್ ಅಂದರೆ ಸೂಪರಾಗಿ ಮಾಡಿದೆ ಅಂತ ಕಂಗ್ರಾಟ್ಸ್ ಹೇಳ್ತಾ ಇರಬೇಕಾದ್ರೆ ಗೀತನಿಗೂ ಕಂಗ್ರಾಟ್ಸ್ ಹೇಳಿದಾಗ, ಎಲ್ಲ ನಿಮ್ಮಿಂದಲೇ ಆಗಿದ್ದು, ನಮ್ಮ ಪ್ರತಿಭೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ ನಿತಿನ್ ಅವರೇ, ನಿಮ್ಮಿಂದ ಅದು ನಮಗೆ ಹೊರಗಡೆ ಬಂತು, ಈ ಪ್ರಪಂಚಕ್ಕೆ ತೋರಾಗಾಯ್ತು ಅಂತ ಗೀತಾ ಹೇಳ್ತಾ ಇದ್ರೆ ನಿತಿನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಕುಮಾರ ಹೇಳ್ತಾ ಇರ್ತಾನೆ, ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ಹೊರಗಡೆ ತರಕ್ಕೆ ನೀನೇ ಕಾರಣ, ನಾನೇನಾದರೂ ನಿನ್ನ ಮನಸ್ಸಿಗೆ ಬೇಜಾರು ಮಾಡಿದರೆ ದಯವಿಟ್ಟು ಕ್ಷಮಿಸು ಅಂತ ನಿತಿನ ಕೇಳ್ತಿರ್ಬೇಕಾದ್ರೆ, ಕುಮ್ಮಿ ನನಗೆ ಹತ್ರ ಯಾಕೋ ಈ ರೀತಿ ಮಾತಾಡ್ತಿ, ಎರಡೋದೇ ಬಿಟ್ಬಿಡ್ತೀನಿ ನೋಡು, ಸುಮ್ಮನೆ ಇರೋ, ಇವಾಗ ಪಾರ್ಟಿ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ವಂಶಿ ಒಬ್ಬರಿಗೆ ನಿಮ್ಮಿಬ್ಬರ ಮೇಲೆ ಕಾನ್ಫಿಡೆನ್ಸೇ ಇರಲಿಲ್ಲ, ಆದರೆ ಇವಾಗ ಸರಿಯಾಗಿ ಉತ್ತರ ಕೊಟ್ಟಂಗಾಯ್ತು ನೋಡಿ ಅಂತ ಅಂದಾಗ, ನೋಡು ಸ್ವಾತಿ ವಂಶಿನ ಏನು ಅನ್ಬೇಡ ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ, ಯಾಕೆ ಮಾವ ನಿಮ್ಮನ್ನೇನಾದ್ರು ರೆಕ್ಸಿದ್ರೆ ನಾ ಸುಮ್ಮನೆ ಬಿಡ್ತೀನಿ ಅಂತ ಅಂದಾಗ, ಇಲ್ಲ ಈ ಸ್ಟೇಜ್ ಹತ್ತಕ್ಕೆ ನಿಮ್ಮ ಅಕ್ಕ ಅದರಲ್ಲೂ ಈ ಸ್ಟೇಜ್ ಹತ್ತಕ್ಕೆ ವಂಶವರೇ ಕಾರಣ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದೀರಾ, ಯಾವ ರೀತಿ ಕಾರಣ ಅಂತ ಅನ್ಬೇಕಾದ್ರೆ, ಈ ರೀತಿ ನಾವು ಮನೆಗೆ ಅಂತ ಹೋಗ್ತಾ ಇರಬೇಕಾದ್ರೆ ವಂಶಿಯವ್ರು ಬಂದರು, ಇಡೀ ಮನೆ ರೆಸ್ಪಾನ್ಸಿಬಿಲಿಟಿ ನೀವಿಬ್ರು ತೊಗೊಂಡಿದ್ದೀರಾ ಅಂತ ಆದಮೇಲೆ ಇದೆಲ್ಲ ಯಾವ ಪ್ರಾಬ್ಲಮ್ಮು, ಜಸ್ಟ್ ಒಂದು ಚಿಕ್ಕ ಪ್ರಾಬ್ಲಮ್ಮು, ಅದನ್ನು ನಿಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಹಾಗೆ ಈ ಕಡೆ ಗೀತಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನಾವು ಸ್ಟಿಚ್ ಮಾಡಿರೋ ಡ್ರೆಸ್ನ ನಾವೇ ಹಾಕ್ಕೊಂಡು ಈ ರೀತಿ ಶೋ ಮಾಡೋಣ ಮಾವ ಅಂತ ಹಠ ಮಾಡಿ ಈ ರೀತಿ ಮಾಡಿದ್ಲು, ಅವರು ಬಂದು ಕೆಣಕಲಿಲ್ಲ ಅಂತಂದರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅಂದಾಗ ಈ ಕಡೆ ಗೀತನೂ ಸಹ ಕತ್ತಲ್ಲಾಡಿಸಿರ್ಬೇಕಾದ್ರೆ ಸ್ವಾತಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನಿತಿನ್ ಸಹ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸ್ಟೇಜ್ ಮೇಲೆ ಎಲ್ಲ ಮಾಡಲ್ಸ್ಗಳನ್ನು ಸಹ ಕರೆದು ವೇದಿಕೆ ಮೇಲೆ ಮಾತಾಡಿಸ್ತಾ ಇರ್ತಾರೆ. ಹಾಗೆ ಈ ಕಾರ್ಯಕ್ರಮ, ಈ ಈವೆಂಟು ಫೈನಲ್ ಹಂತಕ್ಕೆ ಬಂದಿದೆ, ಇವಾಗ ರಿಸಲ್ಟ್ ಯಾರು ವಿನ್ ಆಗಿದ್ದು ಅಂತ ನೋಡೋಣ ಅಂತ ಆ್ಯಂಕರಿಂಗ್ ಅವರು ಹೇಳ್ತಾ ಇದ್ದಾರೆ. ಈ ಕಡೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹಾಗೆ ಕೈ ಸನ್ನೆ ಮಾಡಿಕೊಂಡು ಆಲ್ ದ ಬೆಸ್ಟ್ ಅಂತ ಕುಮಾರ ಗೀತನ್ಗೆ ಹೇಳ್ತಾ ಇದ್ದರೆ, ಈ ಕಡೆ ರಾಗಿಣಿ ಸಿಕ್ಕಾಪಟ್ಟೆ ಒಳಗೆ ನಗಾಡ್ತಾ ಇರ್ತಾಳೆ. ಅಲ್ಲ, ಜನರ ಹತ್ರ ಚಪ್ಪಳ ತೊಗೊಂಡಿರೋಗೂ ಹಾಗೆ ಮಾಸ್ ತೊಗೊಂಡಿರೋಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಇವ್ರಿಗೇನು ಗೊತ್ತು, ಈ ಈವೆಂಟಲ್ಲಿ ನಾವೇ ವಿನ್ ಆಗೋದು ಗ್ಯಾರಂಟಿನ, ಯಾವ ಈವೆಂಟಲ್ಲೂ ಸೋತಿಲ್ಲ, ಇದರಲ್ಲೂ ನಾನು ಸೋಲೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಹ್ಯಾಂಕರಿಂಗ್ ಮಾಡೋರು ಹೇಳ್ತಾ ಇರ್ತಾರೆ, ಇವತ್ತಿನ ಪವರ್ಫುಲ್ ಕಪಲ್ ಬಗ್ಗೆ ನಾನು ನಿಮಗೆ ಹೇಳಬೇಕು, ಅದು ಬೇರೆ ಯಾರು ಅಲ್ಲ, ಗೀತಾ ಮತ್ತು ಕುಮಾರ್, ಇವರಿಬ್ಬರು ವಾಕ್ ಮಾಡಿದ್ದೀರಾ ನೋಡಿ, ನೀವು ಮಾಡಲ್ ಅಂದ್ಕೊಂಡಿದ್ದೀರಾ, ಆದರೆ ಖಂಡಿತ ಅವರು ಮಾಡಲ್ ಅಲ್ಲ, ಹಾಗೆ ಅವರು ಬಟ್ಟೆನ ಸ್ಟಿಚ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವರೇ ಸ್ಟಿಚ್ ಮಾಡಿಕೊಂಡು ಅವರೇ ಹಾಕ್ಕೊಂಡಿದ್ದಾರೆ. ಅವ್ರಿಗೊಂದು ಬಿಗ್ ಕ್ಲಾಪ್ಸ್ ಹಾಕಬೇಕು ಅಂತ ಅಂದಾಗ ಬಂದಿರೋ ಗೆಸ್ಟ್ಗಳೆಲ್ಲ ಬಿಗ್ ಕ್ಲಾಪ್ಸ್ ಹಾಕ್ತಿರ್ಬೇಕಾದ್ರೆ ಈಗ ಸ್ಟೇಜ್ ಮೇಲೆ ಸ್ವಾತಿ ಹಾಗೆ ವಂಶಿಯವರು ಬಂದು ಪ್ರೈಸ್ನ ಅನೌನ್ಸ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಬಂದು ತುಂಬ ಖುಷಿಯಿಂದ ಇಬ್ಬರಿಗೂ ಕಂಗ್ರಾಟ್ಸ್ ಹೇಳಿ ಹಗ್ ಮಾಡಿಕೊಂಡು ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಹಾಗೆ ಲೆಟರಲ್ಲಿ ಯಾರು ವಿನ್ನರ್ ಅಂತ ಸ್ವಾತಿಗೆ ವಂಶಿ ತೋರಿಸಿದ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ, ಈ ಕಡೆ ರಾಗಿಣಿ ನಾನೇ ವಿನ್ ಆಗೋದು ಅಂತ ಅಂದ್ಕೊಂಡಿರ್ತಾಳೆ. ಹಾಗೆ ತುಂಬ ಖುಷಿಯಿಂದ ಈ ಕಡೆ ವಂಶಿ ಅನೌನ್ಸ್ನ ಮಾಡ್ತಾ ಇರ್ತಾನೆ, ದಿಸ್ ಈವೆಂಟ್ ವಿನ್ನರ್ ಈಸ್
ಕುಮಾರ ಆ್ಯಂಡ್ ಗೀತಾ ಅಂತ ಅಂದಾಗ ಅವರಿಬ್ಬರಿಗೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ತನ್ನ ಅಕ್ಕ ಭಾವನ ಹಗ್ ಮಾಡಿಕೊಂಡು ಕಂಗ್ರಾಟ್ಸ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಾಗಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ರಾಗಿಣಿ ವಿನ್ನಾಗ್ಲಿಲ್ವ ಅಂತ ಅಜಯ್ಗೂ ಸಹ ಸಿಕ್ಕಾಪಟ್ಟೆ ಕೋಪ ಬರ್ತಿರ್ಬೇಕಾದ್ರೆ ನಿತಿನ್ ಅಂತೂ ದೇವ್ರನ್ನ ಪ್ರೇಯರ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಸ್ವಾತಿ ಮತ್ತು ವಂಶಿ ಇಬ್ಬರಿಗೂ ಸಹ ಪ್ರೈಸ್ನ ಕೊಟ್ಟು ಅನೌನ್ಸ್ ಮಾಡ್ತಿರ್ಬೇಕಾದ್ರೆ ಅವರಿಬ್ಬರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಸ್ವಾತಿನೂ ಸಹ ಖುಷಿಯಿಂದ ನೀವಿಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ, ದೊಡ್ಡ ಮಾಡೆಲ್ ಥರ ಕಾಣ್ತಾ ಇದ್ದೀರಾ ಅಂತ ಅಂದಾಗ ಜಾಸ್ತಿ ಹೊಗಳು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಬೈದರೂ ಪರವಾಗಿಲ್ಲ, ಅಷ್ಟು ಮುದ್ದಾಗಿ ನೀನು ಕಾಣಿಸ್ತಿದೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಇಡೀ ಕುಮಾರ್ ಸಹ ಹೇಳ್ತಾ ಇರ್ತಾನೆ, ನಮ್ಮ ಲೈಫಲ್ಲಿ ಒಂದು ಈ ಥರ ಒಳ್ಳೆ ಸಿಹಿ ಸುದ್ದಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಇಂಥ ಒಂದು ಅಚೀವ್ಮೆಂಟ್ನ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂದಾಗ ಹೌದು ಬಾವ, ನೀವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಾ, ಅದಕ್ಕೆ ನಿಮಗೆ ಆ ದೇವರು ಪ್ರತಿಫಲ ಕೊಟ್ಟಿದ್ದಾನೆ, ಖುಷಿಯಿಂದ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ರೆ ರಾಗಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಈವೆಂಟ್ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ನೀವು ಈ ವಿನ್ನರ್ಸ್ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಅಂದಾಗ ಈ ಕಡೆ ಸ್ವಾತಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ನನಗೂ ಅಕ್ಕನಿಗೂ ಸಂಬಂಧ ಇಲ್ಲ ರೀತಿ ಏನಾದರೂ ವಂಶವ್ರು ಮಾತಾಡ್ಬಿಟ್ರೆ ಏನಪ್ಪ ಮಾಡೋದು, ಅಕ್ಕನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವಂಶ ಮೈಕ್ ತಗೊಂಡು ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇರ್ತಾನೆ, ಹಲೋ ಎವ್ರಿವನ್, ಇವತ್ತಿನ ಈವೆಂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದಾರೆ ಅಂತ ಅಂದ್ಕೊಂಡಿದ್ದೀನಿ, ಏಕೆಂದರೆ ನಾನು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ, ಎಲ್ಲರೂ ಸಖತ್ತಾಗಿ ಡಿಫ್ರೆಂಟಾಗಿ ಬಂದಿದ್ದರು. ಹಾಗೆ ಈವೆಂಟಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡವರು ಬೇರೆ ಯಾರೂ ಅಲ್ಲ, ಗೀತಾ ಕುಮಾರ್. ಅಂದರೆ ಇವರಿಬ್ಬರು ಗೆಲ್ತೀನಿ ಸೋಲ್ತೀನಿ ಅಂತ ಟೆನ್ಷನ್ ಮಾಡ್ಕೊಂಡಿರಲಿಲ್ಲ, ಆದರೆ ನಮಗೆ ಆಪರ್ಚುನಿಟಿ ಸಿಗುತ್ತೆ ಇಲ್ವಾ ಅಂತ ಟೆನ್ಷನ್ ಮಾಡ್ಕೊಂಡಿದ್ರು. ಯಾಕೆಂತಂದರೆ ಕೊನೆ ಮೂಮೆಂಟಲ್ಲಿ ಮಾಡಲ್ಸ್ಗಳು ಕೈ ಕೊಟ್ಟಿದ್ರು, ಆದರೆ ಇವರು ತುಂಬ ದೃಢ ನಿರ್ಧಾರ ಮಾಡಿ ತಾವು ಸ್ಟಿಚ್ ಮಾಡಿದ ಬಟ್ಟೆನ ತಾವೇ ಹಾಕ್ಕೊಂಡು ಮಾಡಲಾಗಿ ಮಾಡಿದರು. ಎಷ್ಟು ಸೂಪರಾಗಿ ಕಾಣಿದ್ರು ಅದೆಲ್ಲ ನೀವೇ ಸಹ ನೋಡಿದ್ರಿ. ಹಾಗೆ ಈ ಶೋಗೆ ವೆಲ್ ಡಿಸರ್ವ್ ಅಂತ ಅಂದರೆ ಕುಮಾರ್ ಆ್ಯಂಡ್ ಗೀತಾ ಕಂಗ್ರಾಚುಲೇಷನ್ ಅಂತ ಅಂದಾಗ ಅವರಿಬ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾರೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಈ ಕುಮಾರ್ ಮತ್ತು ಗೀತಾ ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಸ್ವಾತಿಯ ಸ್ವಂತ ಅಕ್ಕ ಭಾವ ಅಂತ ಅಂದಾಗ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಶಾಕ್ ಜೊತೆಗೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಂದು ಸೆಕೆಂಡ್ ಕಂಗ್ರಾಚುಲೇಷನ್ ಅಂತ ಅಂದಾಗ ಕಂಗ್ರಾಟ್ಸ್ ಭಾವ ಅಂತ ಮತ್ತೆ ಅವಳು ವಿಶ್ ಮಾಡ್ತಾ ಇದ್ರೆ ಹಾಗೆ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಈ ಶೋನ ವಿನ್ನರ್ಗೆ 5 lakhs ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅಂತ ಅಂದಾಗ ರಾಗಿಣಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ 5 lakh ದುಡ್ಡನ್ನ ಇಬ್ಬರು ಸಹ ತುಂಬ ಖುಷಿಯಿಂದ ಚೆಕ್ ಕೊಟ್ಟಾಗ ಅವರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆದಾಗ ಮತ್ತೆ ಈವೆಂಟ್ ಮ್ಯಾನೇಜರು ಹೇಳ್ತಾ ಇರ್ತಾರೆ, ನಮಗೊಂದು ರಿಕ್ವೆಸ್ಟು, ವಂಶೀಯವ್ರಿಗೆ ಸ್ವಾತಿಯವರು ಇಬ್ಬರು ಸಹ ರ್ಯಾಂಪ್ ವಾಕ್ ಮಾಡಬೇಕು ಅಂತ ಅಂದಾಗ ನಾವಾ ಅಂತ ಅಂದಾಗ ಹೌದು ಸರ್ ಪ್ಲೀಸ್ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ವಂಶಿ ಮತ್ತು ಸ್ವಾತಿ ತುಂಬ ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡಿದಾಗ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಿಂದ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ಹಾಗೆ ಮತ್ತೆ ತುಂಬ ಖುಷಿಯಿಂದ ರೂಮ್ ಒಳಗಡೆ ಗೀತಾ ಬಂದಾಗ ಕುಮಾರ ಬಂದು ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ಸ್ವಾತಿಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ ಗೀತಾ, ಅದನ್ನು ಕಣ್ಣಲ್ಲೇ ಕಾಣ್ತಾ ಇದೆ, ಆದರೆ ನೀನೇನಕ್ಕೆ ಕೂಗಾಡ್ತೀಯ ಅಂತ ಅಂದಾಗ ಇಲ್ಲ ಮಾವ, ನಾನು ಕೂಗಾಡ್ತಾ ಇಲ್ಲ, ಆದರೆ ಸಮಯ ಸಂದರ್ಭ ಅವ್ರ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೇ ಅಂತ ಅಂದಾಗ ಒಂದು ರೀತಿಯಲ್ಲಿ ನಾವು ವಿನ್ನರ್ ಆಗೋಕ್ಕೆ ವಂಶಿಯವರೇ ಕಾರಣ, ಅವರು ಬಂದು ನಿನ್ನ ಹತ್ರ ಆ ರೀತಿ ಮಾತಾಡಲಿಲ್ಲ ಅಂದರೆ ಇವತ್ತು ನಾವು ಗೆಲ್ಲಕ್ಕೆ ಹೋಗ್ತಿರ್ಲಿಲ್ಲ. ಸರಿ ಆಚೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಹೋಗೋಣ ಬಾ ಅಂತ ಕರ್ಕೊಂಡು ಮನೆ ಹತ್ರ ಆಟೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಆಟೋ ಹೇಳಿದ ತಕ್ಷಣ ಇಷ್ಟ ಆಯಿತು ಅಂತ ಅಂದಾಗ ಆಟೋದವರು 150 ಅಂತ ಅಂದಾಗ 150 ಕೊಟ್ಟಾಗ 10 ರೂಪಾಯಿ ಚೇಂಜ್ ಇಲ್ಲ ಅಂತ ಅಂದಾಗ ಪರವಾಗಿಲ್ಲ ಹಣ ಇಟ್ಕೊಳ್ಳಿ ಅಂತ ಕುಮಾರ ಹೇಳ್ತಿದ್ರೆ, ಇಲ್ಲ ಅಣ್ಣ, ಅಲ್ಲ ರೀ, ನಿಮಗೆ ದುಡ್ಡು ಹೆಚ್ಚಾಗಿದೆಯಾ ಮಾವ, ನಿಮಗೆ ದುಡ್ಡು ಹೆಚ್ಚಾಗಿದ್ರೆ ನನಗೆ ಕೊಡಿ, ನಾನು ಕೂಡ ಕೊಡ್ತೀನಿ, 40 ರೂಪಾಯಿ ಕೊಡ್ತೀನಿ, 50 ರೂಪಾಯಿ ಕೊಡಿ ಅಂತ ಅಂದಾಗ ಬಿಡು ಪರವಾಗಿಲ್ಲ 10 ರೂಪಾಯಿ ತಾನೆ ಅಂತ ಅಂದಾಗ 10 ರೂಪಾಯಿಗೂ ಬೆಲೆ ಇದೆ ತಾನೆ, 1 ರೂಪಾಯಿಗೂ ಬೆಲೆ ಇದೆ ಅಂತ ಅಂದ್ಬಿಟ್ಟು ಅವರಿಗೆ 140 ರೂಪೀಸ್ ಕೊಟ್ಟು ಮತ್ತೆ 50 ರೂಪೀಸ್ ಚೇಂಜ್ ಇಸ್ಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ಮಾವ, ಮತ್ತೆ ನಾವು ಕಷ್ಟನ ಎದುರಿಸೋಕ್ಕೆ ರೆಡಿಯಾಗಿಲ್ಲ, ಮುಂದೆ ಬರೋ ಭವಿಷ್ಯನ ನಾವು ನೋಡಬೇಕಲ್ವಾ, ಅದಕ್ಕೆ ರೀತಿ ಅಂದೆ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಪರವಾಗಿಲ್ಲ ನೆಕ್ಸ್ಟ್ ಟೈಮು ನೋಡಿಕೊಂಡು ನಾನು ವ್ಯವಹಾರನ ಮಾಡ್ತೀನಿ, ಇವಾಗ ಒಳಗಡೆ ಹೋಗೋಣ, ನಾವು ಗೆದ್ದಿರೋದನ್ನು ಅವರಿಗೆ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ, ಅದನ್ನು ನಾನು ಕಣ್ಣಾರೆ ನೋಡಬೇಕು ಅಂತ ಹೇಳಿದಾಗ ಸರಿ ಬನ್ನಿ ಭಾವ ಅಂತ ಕರ್ಕೊಂಡು ಇಬ್ಬರು ಸಹ ಒಳಗಡೆ ಹೋಗ್ತಾ ಇರ್ತಾರೆ. ಹಾಗೆ ಮತ್ತೆ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಗೀತಾ ಹೇಳ್ತಾ ಇರ್ತಾಳೆ, ಒಂದು ನಿಮಿಷ ನಾವು ಗೆದ್ದಿಲ್ಲ ಅಂತ ರೀತಿ ಹಾಕ್ಟ್ ಮಾಡೋಣ, ಅವ್ರ ಮುಖದಲ್ಲಿ ರಿಯಾಕ್ಷನ್ ಯಾವ ರೀತಿ ನೋಡಬೇಕು ಅಂತ ಅಂದಾಗ ಬೇಡ ಗೀತಾ ಅಂತ ಅಂದಾಗ ಪ್ಲೀಸ್ ಮಾವ ನಾಟಕ ಮಾಡಿ ಅಂತ ಅಂದಾಗ ಕೊಟ್ಟಿರೋ ಗಿಫ್ಟ್ ಚೆಕ್ಕೆಲ್ಲ ಹೊರಗಡೆ ಇಟ್ಬಿಟ್ಟು ಒಳಗಡೆ ಹೋದಾಗ ಕುಮಾರ ಗೀತಾ ಬಂದರು ಕಣೆ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅಕ್ಕ ನೀವು ಹೋಗಿದ್ದಲ್ಲಿ ಈವೆಂಟಲ್ಲಿ ಏನಾಯಿತು, ಯಾರು ಗೆದ್ದರು ಅಂತ ಪ್ರೀತಿ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಸೈಲೆಂಟ್ ಆಗಿರಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಮುಖ ನೋಡಿದ್ರೆ ಗೊತ್ತಾಗುತ್ತಲ್ವಾ, ಮೇ ಬಿ ಇವರು ಸೋತರು ಅಂತ ಅನಿಸುತ್ತೆ ಬಿಡೆ ಅಂತ ಅಂದಾಗ ಅಷ್ಟೊತ್ತಿಗೆ ಪದ್ಮ ಬೇಜಾರು ಮಾಡ್ಕೋಬೇಡಿ ಅಂತ ದೊಡ್ಡ ಈವೆಂಟಲ್ಲಿ ಭಾಗವಹಿಸಿದ್ರಲ್ಲ ಅದೇ ಒಂದು ಖುಷಿ, ಮುಂದೆ ಒಂದಲ್ಲ ಒಂದು ದಿನ ಗೆಲ್ತೀರಾ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಈ ಕಡೆ ಮೇಘನು ಸಹ ಹೇಳ್ತಾ ಇರ್ತಾಳೆ, ಹೌದು ನಾನು ಅದಕ್ಕೆ ಬರ್ತೀನಿ ಅಂತ ಅಂದೆ, ನೀವು ಆದರೆ ನನ್ನ ಮಾತೇ ಕೇಳಲಿಲ್ಲ, ದೊಡ್ಡವರೆಲ್ಲ ಬಂದಿರ್ತಾರೆ, ಈವೆಂಟ್ ಸ್ವಲ್ಪ ಕಷ್ಟ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ, ಆದರೆ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಆಯ್ತಲ್ವಾ ಅಂತ ಅಂದಾಗ ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ, ಹಾಗಾದರೆ ಪಾನಿಪುರಿ ಇಲ್ವಾ, ನೀವು ಗೆದ್ದಿದ್ರೆ ಪಾನಿಪುರಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೆ ಅಕ್ಕ ಭಾವ ಅಂತ ಅಂದಾಗ ಅವರಿಬ್ಬರು ನಗಾಡ್ತಿರ್ಬೇಕಾದ್ರೆ ಅಷ್ಟಕ್ಕೆ ಏನು ನಗಾಡ್ತಿದ್ದೀರಾ ಹೇಳಿ ಅಂತ ಅಂದಾಗ ಈ ಕಡೆ ಗೀತಾ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ, ಈ ದೊಡ್ಡ ಈವೆಂಟಲ್ಲಿ ನಾವು ವಿನ್ನರ್ ಆದ್ವಿ, ನಮಗೇನೆ 5 lakh ಕ್ಯಾಶ್ ಕೊಟ್ಟರು ಚೆಕ್ ಅಂತ ಅನ್ಬೇಕಾದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಿಂದ ಅಕ್ಕ ಭಾವನ ಹಗ್ ಮಾಡ್ಕೋತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.